150 ತಾಲೂಕುಗಳಲ್ಲಿ ತಾಂಡವಾಡ್ತಾ ಇದೆ. ಇವತ್ತು ಮಳೆ ಇಲ್ಲದಂಥ ಈ ಸಂದರ್ಭದಲ್ಲಿ, ನೀರಿಲ್ಲದಂಥ ಸಂದರ್ಭದಲ್ಲಿ ಈ ತೀರ್ಪನ್ನು ಕೊಟ್ಟು ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿನ ಏಜೆಂಟರ ಕೆಲಸ ಮಾಡ್ತಾ ಇದೆ. ಇವತ್ತು ನಮಗೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ರದ್ದಾಗಬೇಕು, ಕಾವೇರಿ ಪ್ರಾಧಿಕಾರ ರದ್ದಾಗಬೇಕು, ರಾಷ್ಟ್ರೀಯ ಜಲನೀತಿ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಜಲನೀತಿ ಬರಬೇಕು. ಕುಡಿಯುವಕ್ಕೆ ಜಾನುವಾರುಗಳು ನೀರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದು ಬಹಳ ಖಂಡನೀಯ, ಅವೈಜ್ಞಾನಿಕವಾದ್ದು, ಅನಾಗರಿಕವಾದ್ದು, ಅವಿವೇಕತನದ ತೀರ್ಮಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ಕಾವೇರಿ ನ್ಯಾಯ ಮಂಡಳಿ ಅವೈಜ್ಞಾನಿಕ ತೀರ್ಮಾನಗಳು ಕೈಬಿಟ್ಟು ರಾಷ್ಟ್ರೀಯ ಜಲನೀತಿ ಸ್ಥಾಪನೆ ಮಾಡಬೇಕು. ಈ ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ತಿರಸ್ಕರಿಸಬೇಕು ಸರ್ಕಾರ, ಮತ್ತು ಈ ನ್ಯಾಯಮಂಡಳಿನೇ ರದ್ದಾಗಬೇಕು ಅಂತ ಮೈಸೂರು ನಗರ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘ ಸಹ ಈ ಹೋರಾಟದಲ್ಲಿ ಭಾಗವಹಿಸಿ ನಾವು ಆಗ್ರಹಿಸ್ತಾ ಇದ್ದೀವಿ. ನೀರು ನಿಯಂತ್ರಣ ಮಂಡಳಿ ಕೇಂದ್ರದ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಕರ್ನಾಟಕದಿಂದ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು 15 ದಿವಸಗಳ ಕಾಲ ಬಿಡಬೇಕು ಅಂತ ಹೇಳ್ತಕ್ಕಂಥ ಅವೈಜ್ಞಾನಿಕ ಆದೇಶವನ್ನು ನೀಡಿದೆ. ಇದು ಕರ್ನಾಟಕದ ಕನ್ನಡಿಗರ ಕತ್ತು ಹಿಸುಕುವ ಕ್ರಮ, ರೈತ ವಿರೋಧಿ ಕ್ರಮ, ಈ ರಾಜ್ಯದ ಹಿತಾಸಕ್ತಿಗೆ ಮಾರಕವಾಗಿರ್ತಕ್ಕಂಥ ಇಲ್ಲಿ ಅಣೆಕಟ್ಟುಗಳನ್ನ ಪರಿಶೀಲನೆ ಮಾಡಿದ್ರೆ ಈಗ ನಮ್ಮ KRS ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಈ ಅಣೆಕಟ್ಟುಗಳು ಸಂಪೂರ್ಣ ಬರಿದಾಗಿವೆ. ಮುಂಗಾರು ಮಳೆ ಕೈ ಕೊಟ್ಟಿದೆ. ಭೀಕರ ಬರಗಾಲ ಇಡೀ ರಾಜ್ಯದ 150 ತಾಲೂಕುಗಳಲ್ಲಿ ತಾಂಡವಾಡ್ತಾ ಇದೆ. ಇವತ್ತು ಮಳೆ ಇಲ್ಲದಂಥ ಈ ಸಂದರ್ಭದಲ್ಲಿ, ನೀರಿಲ್ಲದಂಥ ಸಂದರ್ಭದಲ್ಲಿ ಈ ತೀರ್ಪನ್ನು ಕೊಟ್ಟು ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿನ ಏಜೆಂಟರ ಕೆಲಸ ಮಾಡ್ತಾ ಇದೆ. ಇವತ್ತು ನಮಗೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ರದ್ದಾಗಬೇಕು, ಕಾವೇರಿ ಪ್ರಾಧಿಕಾರ ರದ್ದಾಗಬೇಕು, ರಾಷ್ಟ್ರೀಯ ಜಲನೀತಿ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಜಲನೀತಿ ಬರಬೇಕು. ಇವತ್ತು ಮೇಕೆದಾಟು ಯೋಜನೆ ಬಹಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಏನು DK ಶಿವಕುಮಾರ್ ಹೇಳ್ತಾರೆ, ಬಂಡೆ ನಾವು ಅಂತೇಳಿ. ಇವತ್ತು ಆ ಬಂಡೆ ಥರ ನಿಂತ್ಕೊಂಡು ನೀವು ಆ ಯೋಜನೆ ಜಾರಿ ತಗೊಂಬನ್ನಿ. ಆ ಯೋಜನೆ ನಿಮ್ಮ ಕ್ಷೇತ್ರ ಅದೇ ಇವತ್ತು ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಏನು ಆದೇಶ ನೀಡಿದೆ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ, ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳಿಗೆ ತಾವು ಹೇಳ್ತಾ ಇದ್ದೀವಿ, 91ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಂಗಾರಪ್ಪನವರು ಈ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಆದೇಶವನ್ನು ತಿರಸ್ಕಾರ ಮಾಡಿ ತಮಿಳುನಾಡಿಗೆ ಒಂದು ಹನಿ ನೀರನ್ನು ಕೊಡಬೇಡಿ, ಮೇಕೆದಾಟು ಯೋಜನೆಯನ್ನು ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೇಕೆದಾಟು ಯೋಜನೆಯನ್ನು ಈ ಕೂಡಲೇ ಜಾರಿ ತಗೊಂಬನ್ನಿ. ಈ ಕಾವೇರಿಯಲ್ಲಿ ಇವತ್ತು ಒಂದು ಹನಿ ನೀರಿಲ್ಲ, ಕುಡಿಯುವಕ್ಕೆ ಜಾನುವಾರುಗಳು ನೀರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದು ಬಹಳ ಖಂಡನೀಯ, ಅವೈಜ್ಞಾನಿಕವಾದ್ದು, ಅನಾಗರಿಕವಾದ್ದು, ಅವಿವೇಕತನದ ತೀರ್ಮಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನೀರು ನಿಯಂತ್ರಣ ಮಂಡಳಿ ಅವೈಜ್ಞಾನಿಕವಾಗಿ ಪ್ರತಿ ವರ್ಷ ಏನಾದರೂ ಒಂದು ಕ್ಷುಲ್ಲಕ ಕಾರಣಕ್ಕೆ ಆದೇಶ ಮಾಡ್ತಾ ಇದೆ. ಅದು ಡೆಲ್ಲಿಯಲ್ಲಿ ಕೂತ್ಕೊಂಡು ಈ ಆದೇಶ ಮಾಡ್ತಾ ಇರೋದು. ನಮಗೆ ಕುಡಿಲಿಕ್ಕೆ ನೀರು ಕೂಡ ಸಹ ಬೆಂಗಳೂರು, ಮೈಸೂರಿಗೆ ಮತ್ತು ಸುತ್ತಮುತ್ತ ಜಿಲ್ಲೆಗಳಿಗೆ ನೀರಿಲ್ಲದೆ ಇರುವಾಗ ಮಳೆ ಅಭಾವದ ಕಾರಣ ಅವರು ಏನು ಪರಿಶೀಲನೆ ಮಾಡದೇ ಈ ಕಾವೇರಿ ನ್ಯಾಯ ಮಂಡಳಿ ಅವೈಜ್ಞಾನಿಕ ತೀರ್ಮಾನಗಳು ಕೈಬಿಟ್ಟು ರಾಷ್ಟ್ರೀಯ ಜಲನೀತಿ ಸ್ಥಾಪನೆ ಮಾಡಬೇಕು. ಈ ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ತಿರಸ್ಕರಿಸಬೇಕು ಸರ್ಕಾರ, ಮತ್ತು ಈ ನ್ಯಾಯಮಂಡಳಿನೇ ರದ್ದಾಗಬೇಕು ಅಂತ ಮೈಸೂರು ನಗರ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘ ಸಹ ಈ ಹೋರಾಟದಲ್ಲಿ ಭಾಗವಹಿಸಿ ನಾವು ಆಗ್ರಹಿಸ್ತಾ ಇದ್ದೀವಿ. ಯಾಕೆಂತಂದರೆ ಜಾನುವಾರುಗಳಿಗೆ, ಸ್ಥಳೀಯ ಜನರಿಗೆ ಮತ್ತು ಮಾರಕವಾಗಿ ಕುಡಿಯುವಂಥ ನೀರಿಗೆ ಮಾರಕವಾದ ಒಂದು ಈ ಅವೈಜ್ಞಾನಿಕ ಆದೇಶವನ್ನು ಕೂಡಲೇ ರದ್ದು ಮಾಡಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗ ದಸರಾ ಬರ್ತಾ ಇದೆ, ಕಾವೇರಿ ಈ ಥರ ತೀರ್ಪು ಕೊಡೋದು ಮತ್ತು ನೀರು ಬಿಡಿ ಅಂತ ಈ ಥರ ಹೋರಾಟಗಳಾದರೆ ಪ್ರವಾಸೋದ್ಯಮಕ್ಕೆ ತೊಂದರೆ ಆಗಲ್ವಾ ಅಂತೇಳಿ ಸರ್? ಪ್ರವಾಸೋದ್ಯಮಕ್ಕೆ ತೀವ್ರ ರೀತಿಯ ತೊಂದರೆ ಆಗುತ್ತೆ. ಪ್ರವಾಸಿಗರು ಪ್ರತಿ ದಸರಾ ಸಂದರ್ಭದಲ್ಲಿ ಏನಾದರೂ ಒಂದು ಈ ಕ್ಷುಲ್ಲಕ ಕಾರಣಗಳು ಇಟ್ಕೊಂಡು ಈ ನ್ಯಾಯಮಂಡಳಿಗಳನ್ನ ಅವೈಜ್ಞಾನಿಕ ಆದೇಶಗಳನ್ನ ಮಾಡಬಾರ್ದು. ಇದನ್ನು ನಾವು ತೀವ್ರ ರೀತಿಯಲ್ಲಿ ಮೈಸೂರು ಜನತೆ ಮತ್ತು ರಾಜ್ಯ ಜನತೆ ತೀವ್ರ ರೀತಿಯಲ್ಲಿ ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ